ಸತ್ಯ ಯುನಿಲೆಟ್ ಅಲ್ಲಿ ಫುಲ್ ಮೂನ್ ಸೇಲ್ ಜೂನ್ 29 ಒಂದು ದಿನ ಮಾತ್ರ. ಸತ್ಯ ಯುನಿಲೆಟ್. ದೇವರ ಪ್ರಸಾದ ಸೇವಿಸಿ 150ಕ್ಕೂ ಹೆಚ್ಚು ಜನರು ಅಸ್ವಸ್ಥಗೊಂಡ ಪ್ರಕರಣ ತಡವಾಗಿ ಬೆಳಕಿಗೆ ಬಂದಿದೆ. ತುಮಕೂರು ಜಿಲ್ಲೆಯ ಪಾವಗಡದಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು. ದೇವರ ಮಹೋತ್ಸವದ ಊಟವನ್ನ ಸೇವಿಸಿ 150ಕ್ಕೂ ಹೆಚ್ಚು ಮಂದಿ ದಿಢೀರ್ ಅಸ್ವಸ್ಥಗೊಂಡಿದ್ದಾರೆ. ಪಾವಗಡ ತಾಲೂಕಿನ ಕೆ ಸೇವಾಲಾಲ್ಪುರ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಸತ್ತಿ ದೇವರ ಹಬ್ಬ ಹಾಗೂ ಗೃಹ ಪ್ರವೇಶದ ವೇಳೆ ಈ ಒಂದು ದುರಂತ ಸಂಭವಿಸಿರುವಂಥದ್ದು. ಪುಲಾವ್, ಬಾದುಷಾ ಹಾಗೂ ಬಟಾಣಿ ಪಲ್ಯ ಸೇವಿಸಿದ ತಕ್ಷಣವೇ ವಾಂತಿ ಭೇದಿ ಶುರುವಾಗಿದೆ. ತಡರಾತ್ರಿ ಊಟ ಮಾಡಿದವರಲ್ಲಿ ಸೋಂಕು ಹೆಚ್ಚಾಗಿದೆ. ಗುರುವಾರ ಸಂಜೆ ಈ ಒಂದು ಘಟನೆ ನಡೆದಿರುವಂಥದ್ದು. ಶುಕ್ರವಾರ ಬೆಳ್ಳಂಬೆಳಗ್ಗೆ ರೋಗಿಗಳ ಹಿಂಡೆ ಆಸ್ಪತ್ರೆಗೆ ಹರಿದು ಬಂದಿರುವಂಥದ್ದು. ಅಸ್ವಸ್ಥರಾದ ಪೈಕಿ 40ಕ್ಕೂ ಹೆಚ್ಚು ಜನ ಪಾವಗಡ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಆಸ್ಪತ್ರೆಗೆ ಸೇರಿದವರಲ್ಲಿ 7ಕ್ಕೂ ಹೆಚ್ಚು ಮಕ್ಕಳಿದ್ದಾರೆ. ಹಾಗಾಗಿ ಮಕ್ಕಳ ಸ್ಥಿತಿ ಈಗ ಪೋಷಕರಲ್ಲಿ ಆತಂಕಕ್ಕೆ ಕಾರಣವಾಗಿರುವಂಥದ್ದು. ಗ್ರಾಮದಲ್ಲೇ ಮೊಬೈಲ್ ಕ್ಲಿನಿಕ್ಗಳನ್ನು ತೆರೆದು ರೋಗಿಗಳಿಗೆ ತುರ್ತು ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಗ್ರಾಮಕ್ಕೆ ದೌಡಾಯಿಸಿದ್ದಾರೆ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ನಾಗೇಶ್ ಅವರ ತಂಡ. ಈ ದುರಂತಕ್ಕೆ ವಿಷಾಹಾರ ಕಾರಣವೇ ಅಥವಾ ಕಲುಷಿತ ನೀರೇ ಎನ್ನುವಂತಹ ಪ್ರಶ್ನೆ ಇದೆ. ಹಾಗಾಗಿ ಇದನ್ನ ಪತ್ತೆ ಹಚ್ಚಬೇಕು ಅಂತ ಹೇಳಿ ಲ್ಯಾಬ್ಗೆ ಈಗಾಗಲೇ ಆಹಾರ ಮತ್ತು ನೀರಿನ ಸ್ಯಾಂಪಲ್ ಅನ್ನ ಕಳಿಸಲಾಗಿದೆ. ಈ ಒಂದು ಲ್ಯಾಬ್ ಟೆಸ್ಟಿಂಗ್ ಬಳಿಕ ವರದಿಯ ನಂತರ ಗೊತ್ತಾಗುತ್ತೆ ಈ ರೀತಿಯಾದಂತಹ ದುರಂತಕ್ಕೆ ಕಾರಣ ಏನು ಅನ್ನುವಂಥದ್ದು. ಸದ್ಯ ಪಾವಗಡ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಘಟನೆ ನಡೆದಿದ್ದು ಇದರ ಬಗ್ಗೆ ಲ್ಯಾಬ್ ಟೆಸ್ಟಿಂಗ್ ನಡೀತಿದೆ. యావత్తింద నిన్నటి నుంచినా ఏం తింటారమ్మా దీని మొదలు ఎక్కడ దావర్ చేసింది సేవలాల్పుర తాండ క్యాతగానికెరే ಏನು ಮಾಡಿದ್ರಮ್ಮ ಊಟ? ಅನ್ನು ಪಲಾವು ಕೀರು ಇದು ಊಟ ಅಂತ ಹಾಕಿದ್ರೆ ಬಾದುಷಾ చేసింది. ఏం ఫంక్షన్ అది? యావ్ చేసింది. దేవర యాదే ఉంది? సత్తి దేవుందా? ఎంతమందికి బాగలేకుండా అయింది? అందరు తింటారు, అందరికి అట్లా అందరికీ అయిందా? ಪಲಾವ್, ಸಾಂಬಾರು, ಮಸಾಲೆ ಬಜ್ಜಿ, ಮಸಾಲ ಪಲಾವ್, ಕೂರ್ಮ, ಅನ್ನ ಸಾಂಬಾರು, ಹೆಸರುಬೇಳೆ, ಬಟಾಣಿ, ಜಾಮೂನು, ನಮ್ಮ ದೇವ್ರಿಗೆ ಹಾಕೋ ಪ್ರಸಾದ ಅವೆಲ್ಲ ಇತ್ತು. ನಿಮಗೆ ಪ್ರಸಾದ ತಿಂದ ಮೇಲೆ ಎಷ್ಟೊತ್ತಿಗೆ ಬೇದಿ ವಾಂತಿ ಆಗೋದು ಶುರು ಆಯಿತು? ಎಲ್ಲರಿಗೂ ನಿನ್ನೆ ಬೆಳಗ್ಗೆಯಿಂದ ಆಗೈತೆ, ನನ್ನ ಮಾತ್ರ ಬೆಳಗ್ಗೆ ಆಗಿದೆ. ಯಾವತ್ತು ಜಾತ್ರೆ ನಡೆದಿತ್ತು? ಮೊನ್ನೆ ಅಂದರೆ ಗುರುವಾರ. ಗುರುವಾರ ಎಷ್ಟೊತ್ತಿಗೆ ನೀವೆಲ್ಲ ಊಟ ಮಾಡಿದ್ದು? ಗುರುವಾರ ಸಾಯಂಕಾಲ. ಬೆಳಗ್ಗೆ ಮಧ್ಯಾಹ್ನ ತಿಂದವ್ರಿಗೆ ಏನೂ ಆಗಿಲ್ಲ, ಸಾಯಂಕಾಲ ತಿಂದವ್ರಿಗೆ ಮಾತ್ರನೇ ಆಗಿಲ್ಲ. ಊಟದಲ್ಲಿ ಏನಾದರೂ ಬಳಸಿದ್ರಾ ಅಥವಾ ಬೇರೆ ಬೇರೆದೇನಾದರೂ? ಯಾರು ಊಟ ಎಲ್ಲ ಅರೇಂಜ್ ಮಾಡಿದ್ದು? ಪರಮೇಶ್ ನಾಯ್ಕ. ಈ ರೀತಿಯಾಗಿ ನಡೆದಂತ ಈ ಒಂದು ಘಟನೆ ತಡವಾಗಿ ಬೆಳಕಿಗೆ ಬಂದಿರುವಂಥದ್ದು. ಇಲ್ಲಿ ದೇವರ ಕಾರ್ಯವೊಂದರಲ್ಲಿ ಇಷ್ಟೊಂದು ಜನ ಆಹಾರ ಸೇವಿಸಿ ದಿಢೀರ್ ಅಂತ ಹೇಳಿ ಅಸ್ವಸ್ಥಗೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಬಂದಿರುವಂಥದ್ದು. ಪಾವಗಡ ತಾಲೂಕಿನ ಕೆ ಸೇವಾಲಾಲ್ಪುರ ಗ್ರಾಮದಲ್ಲಿ ಈ ಘಟನೆ ನಡೆದಿರುವಂಥದ್ದು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಮಂಜುನಾಥ್ ನೀಡ್ತಾ ಹೋಗ್ತಾರೆ. ಮಂಜುನಾಥ್, ತುಮಕೂರಿನಲ್ಲಿ ನಡೆದಿರುವಂತಹ ಒಂದು ಪ್ರಕರಣ ಏನಿದೆ ಇದಕ್ಕೆ ಸಂಬಂಧಪಟ್ಟಂತೆ ಲ್ಯಾಬ್ ಟೆಸ್ಟಿಂಗ್ನಿಂದ ಈಗ ಸ್ಯಾಂಪಲ್ಗಳೇನಿದ್ವು ಅದರ ವಿವರ ಏನಾದರೂ ಬಂದಿದೆಯಾ, ವರದಿ ಏನಾದರೂ ಬಂದಿದೆಯಾ, ಈ ದುರಂತಕ್ಕೆ ಕಾರಣ ಏನು ಅನ್ನೋದೇನಾದರೂ ಗೊತ್ತಾಗಿದೆಯಾ? ಕರೆ ಕಟ್ಟಾಗಿದೆ. ಈಗ ತುಮಕೂರಿನಲ್ಲಿ ನಡೆದಂಥ ಈ ಒಂದು ಪ್ರಕರಣ ಏನಿದೆ ಇದಕ್ಕೆ ಸಂಬಂಧಪಟ್ಟಂತೆ ಲ್ಯಾಬ್ ಟೆಸ್ಟಿಂಗ್ ನಡೀತಾ ಇರುವಂಥದ್ದು. ಈ ಒಂದು ಕಾರ್ಯಕ್ರಮದಲ್ಲಿ ಈ ಒಂದು ಸಂದರ್ಭದಲ್ಲಿ ಹಲವು ಜನರು ಅಲ್ಲಿ ಪ್ರಸಾದವನ್ನು ಸೇವಿಸಿದ್ರು. ಪುಲಾವ್, ಬಾದುಷಾ ಮತ್ತು ಬಟಾಣಿ ಪಲ್ಯವನ್ನು ಸೇವಿಸಿದ ತಕ್ಷಣವೇ ಈ ರೀತಿಯಾದಂಥ ಸಮಸ್ಯೆ ಶುರುವಾಗಿದೆ. ತಡರಾತ್ರಿ ಊಟ ಮಾಡಿದವರಲ್ಲಿ ಸೋಂಕು ಹೆಚ್ಚಾಗಿರುವಂಥದ್ದು. ಗುರುವಾರ ಸಂಜೆ ಒಂದು ಘಟನೆ ನಡೆದಿದೆ. ಶುಕ್ರವಾರ ಬೆಳ್ಳಂಬೆಳಗ್ಗೆ ಹಲವಾರು ರೋಗಿಗಳು ಆಸ್ಪತ್ರೆಗೆ ದೌಡಾಯಿಸಿದ್ದಾರೆ.
ಇಲ್ಲಿ ಅಸ್ವಸ್ಥರಾದವರ ಪೈಕಿ 40ಕ್ಕೂ ಹೆಚ್ಚು ಜನರು ಪಾವಗಡದ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಾಗಿದ್ದಾರೆ, ಚಿಕಿತ್ಸೆಯನ್ನ ಪಡಿತಾ ಇರುವಂತದ್ದು. ಇಲ್ಲಿ ಆಸ್ಪತ್ರೆಗೆ ಸೇರಿದವರಲ್ಲಿ 7 ಜನ ಮಕ್ಕಳು ಇರುವಂತಹ ಕಾರಣ ಮಕ್ಕಳ ಪೋಷಕರಲ್ಲಿ ಆತಂಕ ಹೆಚ್ಚಾಗಿರುವಂತದ್ದು. ಹಾಗಾಗಿ ಈಗ ಸದ್ಯ ಆ ಒಂದು ಗ್ರಾಮದಲ್ಲಿ ಮೊಬೈಲ್ ಕ್ಲಿನಿಕ್ಗಳನ್ನ ತೆರೆದು ಡಾಕ್ಟರ್ಗಳು ತುರ್ತು ಚಿಕಿತ್ಸೆಯನ್ನ ನೀಡ್ತಾ ಇರುವಂತದ್ದು. ಈಗ ಗ್ರಾಮಕ್ಕೆ ಆರೋಗ್ಯಾಧಿಕಾರಿಗಳಾಗಿರುವಂತಹ ಡಾಕ್ಟರ್ ನಾಗೇಶ್ ಮತ್ತು ಅವರ ತಂಡ ಗ್ರಾಮಕ್ಕೆ ದೌಡಾಯಿಸಿ ಸಂಪೂರ್ಣವಾಗಿ ಎಲ್ಲವನ್ನೂ ಕೂಡ ನೋಡಿಕೊಳ್ತಾ ಇರುವಂತದ್ದು. ಈ ಒಂದು ದುರಂತಕ್ಕೆ ಇಲ್ಲಿ ಆಹಾರ ಅಂದ್ರೆ ವಿಷಾಹಾರ ಕಾರಣವಾ ಅಥವಾ ಕಲುಷಿತ ನೀರು ಇದಕ್ಕೆ ಕಾರಣವಾ ಅನ್ನುವಂಥ ಏನು ತನಿಖೆ ಕೂಡ ಈಗ ನಡೀತಾ ಇರುವಂಥದ್ದು. ಎಲ್ಲದರ ಸ್ಯಾಂಪಲ್ಗಳನ್ನ ಲ್ಯಾಬ್ಗೆ ಕಳುಹಿಸಲಾಗಿದೆ. ಊಟಗಳು ಅಂದ್ರೆ ಆಹಾರ ಏನು ಸೇವಿಸಿದ್ದಾರೆ ಆ ಆಹಾರದ ಸ್ಯಾಂಪಲ್ ಅನ್ನ ಪಡೆದು ಅದರನ್ನ ಕೂಡ ಈಗ ಪರಿಶೀಲಿಸಲಾಗುತ್ತೆ. ಒಂದು ಕಡೆ ನೀರನ್ನ ಕೂಡ ಅದರ ಸ್ಯಾಂಪಲ್ ಕೂಡ ಕಳಿಸಲಾಗಿದೆ. ಎರಡನ್ನೂ ಕೂಡ ಸಂಪೂರ್ಣವಾಗಿ ಲ್ಯಾಬ್ ಟೆಸ್ಟಿಂಗ್ ಮಾಡಿದ ನಂತರ ಈ ಒಂದು ದುರಂತಕ್ಕೆ ಕಾರಣ ಏನು ಅನ್ನುವಂಥದ್ದು ಗೊತ್ತಾಗುವಂಥದ್ದು. ಹಾಗಾಗಿ ಈ ಒಂದು ರಿಪೋರ್ಟ್ಗಾಗಿ ವೈದ್ಯರು ಕಾಯ್ತಾ ಇದ್ದಾರೆ. ರಿಪೋರ್ಟ್ ಅನ್ನ ಸಂಪೂರ್ಣವಾಗಿ ನೋಡಿದ ಬಳಿಕ ಗೊತ್ತಾಗುತ್ತೆ ಈ ದುರಂತಕ್ಕೆ ಕಾರಣ ಏನು ಅಂತ ಹೇಳಿ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಮಂಜುನಾಥ್ ನೀಡ್ತಾ ಹೋಗ್ತಾರೆ. ಮಂಜುನಾಥ್, ತುಮಕೂರಿನಲ್ಲಿ ನಡೆದಿರುವಂತಹ ಈ ಒಂದು ದುರಂತ ಏನಿದೆ ಇದಕ್ಕೆ ಸಂಬಂಧಪಟ್ಟಂತೆ ಲ್ಯಾಬ್ ಟೆಸ್ಟಿಂಗ್ ನ ರಿಪೋರ್ಟ್ಗಳೇನಾದ್ರೂ ಬಂದಿದೆಯಾ? ಹಾಗೆ ಈ ಒಂದು ದುರಂತಕ್ಕೆ ಕಾರಣ ಏನು ಅನ್ನೋದೇನಾದ್ರೂ ಗೊತ್ತಾಗಿದೆಯಾ? ಸುನಿಧಿ, ಏನು ದೇವರ ಪ್ರಸಾದವನ್ನ ಸೇವಿಸಿ ಒಂದು 150ಕ್ಕೂ ಹೆಚ್ಚು ಜನರು ಅಸ್ವಸ್ಥರಾಗಿರ್ತಕ್ಕಂಥ ಒಂದು ಘಟನೆ ಇದು ತುಮಕೂರು ಜಿಲ್ಲೆ ಪಾವಗಡ ತಾಲೂಕಿನ ಒಂದು ಕೆ ಸೇವಾಲಾಲ್ಪುರ ಒಂದು ಗ್ರಾಮದಲ್ಲಿ ನಡೆದಿರ್ತಕ್ಕಂಥದ್ದು. ಏನು ಕಳೆದ ಗುರುವಾರ ಸಂಜೆ ಒಂದು ಘಟನೆ ನಡೆದಿದೆ. ಆದ್ರೆ ಶುಕ್ರವಾರ ಬೆಳಗ್ಗೆ ಎಲ್ಲರೂ ಕೂಡ ಇವರು ಅಸ್ವಸ್ಥರಾಗಿರ್ತಕ್ಕಂಥದ್ದು. ಒಂದು ಘಟನೆ ಏನು ತಡವಾಗಿ ಬೆಳಕಿಗೆ ಬಂದಿರ್ತಕ್ಕಂಥದ್ದು. ಏನು ದೇವರ ಗ್ರಾಮದಲ್ಲಿ ಒಂದು ದೇವರ ಒಂದು ಮಹೋತ್ಸವ ಇರುತ್ತೆ. ಏನು ಸತ್ತಿ ದೇವರ ಒಂದು ಹಬ್ಬ ಮತ್ತು ಒಂದು ಗೃಹ ಪ್ರವೇಶ ಕೂಡ ಅಲ್ಲಿ ಇರುತ್ತೆ. ಹೀಗಾಗಿ ಆ ಒಂದು ಕಾರ್ಯಕ್ರಮದಲ್ಲಿ ಏನು ಊಟನ ಮಾಡ್ತಾರೆ. ಊಟ ಮಾಡಿದಂತ ಸಂದರ್ಭದಲ್ಲಿ ಏನು ಅವತ್ತು ಮರುದಿನ ಎಲ್ರಿಗೂ ಕೂಡ ಏನು ವಾಂತಿ ಭೇದಿ ಕಾಣಿಸ್ಕೊಂಡಿರ್ತಕ್ಕಂಥದ್ದು. ಏನು ಒಂದು ಊಟದಲ್ಲಿ ಒಂದಷ್ಟು ಪಲಾವು ಮತ್ತು ಬಾದುಷಾ, ಬಟಾಣಿ ಪಲ್ಯ ಈ ರೀತಿ ಕೆಲವು ಐಟಮ್ಸ್ ನ ಅಲ್ಲಿ ಮಾಡಿಸಿರ್ತಾರೆ. ಇದನ್ನ ಏನು ಎಲ್ರು ಕೂಡ ತಡರಾತ್ರಿ ಒಂದು ಸೇವನೆಯನ್ನ ಮಾಡ್ತಾರೆ. ಮಧ್ಯಾಹ್ನ ಊಟ ಮಾಡಿದಂತವ್ರು ಮತ್ತು ಸಂಜೆನೂ ಕೂಡ ಇದನ್ನ ಊಟ ಮಾಡ್ತಾರೆ. ಆದ್ರೆ ಸಂಜೆ ಯಾರು ಊಟ ಸೇವಿಸ್ತಾರೆ ಅವರ ಅಲ್ಲಿ ಈ ಒಂದು ಸಮಸ್ಯೆ ಕಾಣಿಸ್ಕೊಂಡಿರ್ತಕ್ಕಂಥದ್ದು. ಶುಕ್ರವಾರ ಬೆಳಗ್ಗೆ ಎಲ್ರೂ ಕೂಡ ಏನು ತುಂಬಾ ಅಸ್ವಸ್ಥರಾಗ್ತಾರೆ. ಅಸ್ವಸ್ಥರಾದಂತ ಪೈಕಿ ಸುಮಾರು 40 ಜನ ಏಕೈಕಿ ಅಸ್ವಸ್ಥರಾಗ್ತಾರೆ. ಅದರಲ್ಲಿ ನೇರವಾಗಿ ಅವ್ರನ್ನ ಪಾವಗಡ ಆಸ್ಪತ್ರೆಗೆ ಸಾಗಿಸಿ ಅವ್ರಿಗೆ ಚಿಕಿತ್ಸೆಯನ್ನ ಕೊಡಿಸುವಂತ ಪ್ರಯತ್ನ ಮಾಡ್ತಾರೆ. ಜೊತೆಗೆ ಬ್ಯಾಕ್ ಟು ಬ್ಯಾಕ್ ಸುಮಾರು 150 ಜನರು ಹೆಚ್ಚು ಅಸ್ವಸ್ಥರಾಗ್ತಾರೆ. ಅದರಲ್ಲಿ ಸುಮಾರು ಮಕ್ಕಳುಗಳು ಕೂಡ ಇರ್ತಾರೆ. ಹೀಗಾಗಿ ಅವ್ರಿಗೆ ಏನು ಸ್ಥಳದಲ್ಲೇ ಒಂದಷ್ಟು ಚಿಕಿತ್ಸೆಯನ್ನ ಕೊಡಿಸುವಂತ ಒಂದು ಕೆಲಸವನ್ನು ಕೂಡ ಗ್ರಾಮದಲ್ಲೇ ಆಗುತ್ತೆ. ಏನು ಅಂದ್ರೆ ಸಾಧಾರಣವಾಗಿ ಅವರು ಏನು ಅಸ್ವಸ್ಥರಾಗ್ತಾರೆ ಅಂತವ್ರಿಗೆ ಗ್ರಾಮದಲ್ಲೇ ಚಿಕಿತ್ಸೆ ಕೊಡಿಸುವಂಥದ್ದು, ಗಂಭೀರವಾಗಿ ಸೀರಿಯಸ್ ಆದಂತವ್ರಿಗೆ ತಾಲೂಕು ಆಸ್ಪತ್ರೆಗೆ ಶಿಫ್ಟ್ ಮಾಡುವಂಥದ್ದು ಈ ಒಂದು ಕೆಲಸವನ್ನ ಮಾಡ್ತಾರೆ. ಸ್ಥಳಕ್ಕೆ ತಾಲೂಕು ವೈದ್ಯಾಧಿಕಾರಿಗಳ ಒಂದು ತಂಡನೂ ಕೂಡ ಗ್ರಾಮಕ್ಕೆ ಭೇಟಿಯನ್ನ ಕೊಟ್ಟು ಅಲ್ಲಿ ಪರಿಸ್ಥಿತಿಯನ್ನು ಕೂಡ ಅಲ್ಲಿ ನಿಭಾಯಿಸುವಂತ ಒಂದು ಪ್ರಯತ್ನವನ್ನು ಕೂಡ ಮಾಡ್ತಾರೆ. ಈ ಒಂದು ಏನ್ ಘಟನೆ ನಡೆದಿದೆ ಇದಕ್ಕೆ ಒಂದು ವಿಷಾಹಾರ ಕಾರಣನೋ ಅಥವಾ ಏನಾದ್ರೂ ನೀರಿನಲ್ಲಿ ಏನಾದ್ರೂ ಸಮಸ್ಯೆ ಇತ್ತ ಅಂತಕ್ಕಂಥದ್ದಾಗಿ ಈಗ ಒಂದು ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಅಲ್ಲಿ ಏನು ಊಟ ಇತ್ತು, ಊಟವನ್ನು ಕೂಡ ತೆಗೆದು ಈಗ ಲ್ಯಾಬ್ ಟೆಸ್ಟ್ಗೆ ಒಂದು ಕಳಿಸುವಂತ ಒಂದು ಪ್ರಯತ್ನ ಕೂಡ ಆಗಿದೆ. ಜೊತೆಗೆ ಅಲ್ಲಿ ಏನ್ ನೀರನ್ನ ಬಳಕೆ ಮಾಡಿದ್ರು ಅದನ್ನು ಕೂಡ ಒಂದು ಲ್ಯಾಬ್ ಟೆಸ್ಟ್ಗೆ ಕಳಿಸುವಂತ ಪ್ರಯತ್ನ ಆಗಿದೆ. ಸದ್ಯಕ್ಕೆ ಇದುವರೆಗೂ ಕೂಡ ಲ್ಯಾಬ್ ಟೆಸ್ಟ್ ರಿಪೋರ್ಟ್ ಇನ್ನುವರೆಗೂ ಬಂದಿಲ್ಲ. ಆದ್ರೆ ಬೇಸಿಕ್ ಆಗಿ ಇದು ಮೇಲ್ನೋಟಕ್ಕೆ ಒಂದು ಊಟದಲ್ಲಿ ವಿಷಾಹಾರ ಏನು ತಡರಾತ್ರಿ ಊಟ ಸೇವಿಸಿದ್ರಿಂದ ಈ ಒಂದು ಸಮಸ್ಯೆ ಆಗಿರಬಹುದು ಅಂತಕ್ಕಂಥದ್ದಾಗಿ ಈಗ ಮೇಲ್ನೋಟಕ್ಕೆ ಕಂಡು ಬರ್ತಾ ಇರ್ತಕ್ಕಂಥದ್ದು. ಸದ್ಯ ಲ್ಯಾಬ್ ರಿಪೋರ್ಟ್ ಬಂದ ಬಳಿಕವೇ ಇದಕ್ಕೆ ಘಟನೆ ಕಾರಣ ಏನು ಅಂತಕ್ಕಂಥದ್ದಾಗಿ ತಿಳಿದು ಬರಲಿದೆ. ಸದ್ಯ 150 ಜನರು ಏನಿದ್ದಾರೆ ಅವರೆಲ್ಲರೂ ಕೂಡ ಆರೋಗ್ಯವಾಗಿದ್ದಾರೆ. ಯಾರಿಗೂ ಕೂಡ ಜೀವಕ್ಕೆ ಹಾನಿ ಇಲ್ಲ ಅಂತಕ್ಕಂಥ ಒಂದು ಮಾಹಿತಿ ಸದ್ಯ ತಿಳಿದು ಬಂದಿದೆ. ಸುನಿಧಿ, ಧನ್ಯವಾದಗಳು.